ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಸ್ಕೂಲಲ್ಲಿ ನಡೆದಿರುವಂತಹ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ 79ನೇ ವರ್ಷದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನಮ್ಮ ಸ್ಕೂಲಲ್ಲಿ ತುಂಬ ಜೋರಾಗಿ ಮಾಡ್ತಾಯಿದ್ದೀವಿ. ಸೊ ಸ್ಕೂಲಲ್ಲಿ ಪ್ರೇಯರ್ ಎಲ್ಲ ಆಯಿತು, ಬಾವುಟನೆಲ್ಲ ಹಾರಿಸೋದು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಸ್ಕೂಲು ಫುಲ್ಲು ಮೆರವಣಿಗೆ ಹೋಯಿತು. ಸೊ ಹಾಗೆ ಎಲ್ಲ ಸ್ಕೂಲು ಒಂದೇ ಕಡೆ ಸೇರ್ತೀವಿ, ಅದು ಹೈಸ್ಕೂಲ್ ಹತ್ರ ಸೇರ್ತೀವಿ. ನಮ್ಮ ಮನೆ ಹತ್ರನೇ ಇದೆಯಲ್ಲ ಹೈಸ್ಕೂಲು. ಸೊ ಎಲ್ಲರೂ ಅಲ್ಲೇ ಬಂದು ಬೇರೆ ಸ್ಕೂಲವರೆಲ್ಲರೂ ಸೇರ್ತಾರೆ. ಒಟ್ಟಿಗೆ ನಾವು ಇಂಡಿಪೆಂಡೆನ್ಸ್ ಡೇನ ಆಚರಿಸಿದ್ವಿ. ಸೊ ಇದು ನಮ್ಮ ಸ್ಕೂಲ್ ಮಕ್ಕಳು ಆಡಿರೋಂತಹ ಡ್ಯಾನ್ಸು. ಸೊ ಗರ್ಲ್ಸ್ ಆಡಿರೋಂಥ ಡ್ಯಾನ್ಸು. ನಾನು ಫುಲ್ ವೀಡಿಯೋ ತಗೊಂಡೆ. ಅದೇನೋ ಒಂಥರ ಖುಷಿ. ತುಂಬ ಚೆನ್ನಾಗಿ ಆಡಿದ್ರು. ತುಂಬ ದಿನದಿಂದ ಪ್ರಾಕ್ಟೀಸ್ ಇತ್ತು. ಕೊನೆಗೂ ಚೆನ್ನಾಗಿ ಬಂತು. ಎಲ್ಲ ಮಕ್ಕಳ ಜೊತೆ ನಮ್ಮ ಸ್ಕೂಲ್ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಅಪ್ರಿಸಿಯೇಷನ್ ಅದು ಕೂಡ ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು. ಸೊ ಎಷ್ಟೋ ಸರಿ ಪ್ರಾಕ್ಟೀಸ್ ಮಾಡಿ ಮಾಡಿ ಕಷ್ಟಪಟ್ಟಿದ್ದಾರೆ ನಮ್ಮ ಸ್ಕೂಲ್ ಮಕ್ಕಳು. ಕೊನೆಗೆ ಒಳ್ಳೆ ರಿಸಲ್ಟ್ ಬಂತು. ಸೊ ತುಂಬ ಚೆನ್ನಾಗಿ ಬಂತು ಡ್ಯಾನ್ಸು. ಹಾಗೆ ಗರ್ಲ್ಸ್ದಾಯಿತು, ಬಾಯ್ಸ್ದು ಇದೆ. ಸೊ ಆ ವಿಡಿಯೋನೂ ಕೂಡ ಮಾಡಿಕೊಂಡೆ. ಇದನ್ನ ಯೂಟ್ಯೂಬ್ಗೆ ಹಾಕ್ಬೇಕಂತ ತುಂಬ ಇಷ್ಟ. ಅದೇನೋ ಕಾಪಿರೈಟ್ ಬರುತ್ತೆ, ಮತ್ತು ಅದನ್ನು ರಿಮೂವ್ ಮಾಡೋಕ್ಕೂ ಆಗೋಲ್ಲ, ಇಟ್ಕೊಳ್ಳೋಕ್ಕೂ ಆಗೋಲ್ಲ, ಆ ಥರ ಆಗಿಬಿಡುತ್ತೆ ಪ್ರಾಬ್ಲಮ್ಮು. ಸೊ ಅದಕ್ಕೆ ನಾನು ಹಾಕ್ತಾಯಿಲ್ಲ. ಇವಾಗೂ ಅಷ್ಟೇ, ನಾನು ಸಾಂಗೆಲ್ಲ ಹಾಕ್ಬಾರ್ದು, ಕಾಪಿರೈಟ್ ಬಂದ್ಬಿಡುತ್ತೆ, ಸ್ಟ್ರೈಕೆಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಆಡಿಯೋ ಹಾಕ್ತಾಯಿಲ್ಲ. ಸೊ ಚೆನ್ನಾಗಿ ಬಂತು ವಿಡಿಯೋ. ಸೊ ಫಂಕ್ಷನ್ ಎಲ್ಲ ಆಯಿತು. ಫಂಕ್ಷನ್ ಎಲ್ಲ ಆದಮೇಲೆ ನನ್ನ ಮಗಳನ್ನೂ ಕರ್ಕೊಂಬಂದಿದ್ದೆ. ಸೊ ಅವಳನ್ನೂ ರೆಡಿ ಮಾಡಿಸಿ, ಅವಳು ಹೇಗೆ ಕಾಣ್ತಿದ್ದಾಳೆ ಅನ್ನೋದನ್ನು ನಾನು ತೋರಿಸ್ತೀನಿ. ನನ್ನ ಪಾಪದು ವೀಡಿಯೋನೇ ಮಾಡ್ಕೊಂಡಿಲ್ಲ, ಯಾವುದು ಫುಲ್ ಬ್ಯುಸಿ ಇದೆ ನಾನು ಆ ಟೈಮಲ್ಲಿ. ಫೋಟೋ ಇದೆ ಪಾಪದು, ಒಂದು 2-3 ಫೋಟೋ ಇದೆ, ಅದನ್ನು ಶೇರ್ ಮಾಡ್ಕೊತೀನಿ. ಇದಾದಮೇಲೆ ನೋಡಿ, ಮುಂದೆ ನನ್ನ ಬರ್ಡೇ ಲಾಗು ಕೂಡ ನಿಮ್ಮ ಜೊತೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ನನ್ನ ಬರ್ಡೇನೂ ಕೂಡ ಆಯಿತು. ಏನು ಹೇಳಬೇಕಂತಂದರೆ, ನಮ್ಮ ಸ್ಕೂಲ್ ಮಕ್ಕಳೆಲ್ಲ ನನಗೆ ಬರ್ಡೇ ವಿಶ್ ಮಾಡಿದ್ರು. ತುಂಬ ಖುಷಿಯಾಗೋಯಿತು. ಮಿಸ್ ಹ್ಯಾಪಿ ಬರ್ಡೇ ಮಿಸ್, ಹ್ಯಾಪಿ ಬರ್ಡೇ ಮಿಸ್ ಅಂತ ಎಲ್ಲರೂ ಬಂದು ವಿಶ್ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇದೇ ವರ್ಷ ನಾನು ತುಂಬ ವಿಶಸ್ ತೊಗೊಂಡಿದ್ದು, ಅದು ಮಕ್ಕಳಿಂದ ವಿಶಸ್ ತೊಗೊಂಡಿದ್ದು ತುಂಬಾ ಖುಷಿ ಆಯಿತು. ಸೊ ಅವ್ರಿಗೆ ಮಕ್ಕಳಿಗೆಲ್ಲ ಗೊತ್ತೇ ಇರಲಿಲ್ಲ. ಅದು ಹೇಗೆ ಗೊತ್ತಾಯಿತೋ ಏನೋ ಗೊತ್ತಿಲ್ಲ, ನನ್ನ ಬರ್ಡೇ ಇದೆ ಅಂತ ಅಂದ್ಬಿಟ್ಟು ಒಬ್ರು ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಬಂದು ವಿಶ್ ಮಾಡಿದ್ರು. ಸೊ ಇದೊಂಥರ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಸ್ಕೂಲ್ ಮಕ್ಕಳಂತೂ ತುಂಬ ಜಾಣರು, ಎಲ್ಲದರಲ್ಲೂ ಮುದ್ದೆ ಇಡ್ತಾರೆ. ಸೊ ಈ ಸಾಂಗು ಬಾಯ್ಸ್ದು. ನಾವು ಆಪ್ರೇಷನ್ ಸಿಂಧೂರ್ ಅನ್ನೋ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಈ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಬಾಯ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಗರ್ಲ್ಸು ಬಾಯ್ಸು ಅಂತ ಹೇಳೋಂಗಿಲ್ಲ, ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಾನಂತೂ ಫ್ರಂಟಲ್ಲೇ ಕೂತಿದ್ದೆ. ಸೊ ಫುಲ್ಲು ನಾನು ವಿಡಿಯೋ ಮಾಡ್ಕೊಳಕ್ಕಾಯಿತು.
ಆಮೇಲೆ ಬಾಯ್ಸ್ ಅಂತೂ ಪ್ರಾಕ್ಟೀಸ್ ಮಾಡುವಾಗ ತುಂಬ ಸೀರಿಯಸ್ ಆಗೇ ಮಾಡ್ತಾಯಿರಲಿಲ್ಲ, ನಕ್ಕೊಂಡು ಜಾಲಿಯಾಗಿ ಆ ಥರ ಮಾಡ್ತಾಯಿದ್ರು. ಹೇಳಿದ ಮತ್ತೆ ಸರಿ ಕೇಳ್ದಿರಾ ಮಾಡ್ತಾಯಿದ್ರು. ಹೆಂಗಪ್ಪ ಸ್ಟೇಜ್ ಮೇಲೆ ಮಾಡ್ತಾರೆ ಇವರು ಸೀರಿಯಸ್ ಆಗಿ ಅಂತ ಅಂದ್ಕೊಂಡೆ. ಬಟ್ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಹೇಳ್ತಾಯಿದ್ರು, ಮಿಸ್ ನಾವು ಇಲ್ಲಿಗೆ ಮಾಡ್ತೀವಿ ಬಟ್ ಸ್ಟೇಜ್ ಮೇಲೆ ಚೆನ್ನಾಗಿ ಮಾಡ್ತೀವಿ, ಅಲ್ಲಿ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಕೊನೆಗೆ ಹಂಗೆ ಮಾಡಿದ್ದಾರೆ, ಚೆನ್ನಾಗಿ ಬಂತು. ಆಮೇಲೆ ನಾನು ಫ್ರಂಟಲ್ಲೇ ಕುತ್ಕೊಂಡ್ಬಿಟ್ಟಿದ್ದ, ಆ ಸ್ಪೀಕರು, ಆ ವಾಲ್ಯೂಮ್ಗೆ, ಆ ಸೌಂಡ್ಗೆ ನಾನು ಬೇರೆ ಯಾವಾಗಲೂ ಹತ್ತಿ ಇಟ್ಕೊತಾ ಇದ್ದೆ ಕಿವಿಯಲ್ಲಿ. ಆವತ್ತಿನನೇ ಹತ್ತಿ ಇಟ್ಕೊಂಡಿರಲಿಲ್ಲ, ಪಕ್ಕದಲ್ಲೇ ಕುತ್ಕೊಂಡಿದ್ದೆ. ಸ್ಪೀಕರ್ದು ಸೌಂಡು ನನ್ನ ಕಿವಿ ಹೊರ್ಟೋಯ್ತು ಫ್ರೆಂಡ್ಸ್. ಹಿಂಗಾಗೋಯ್ತು, ಎದ್ದೋಗೋಕ್ಕೂ ಆಗೋಲ್ಲ, ಅಲ್ಲೇ ಕುತ್ಕೊಂಡಿರೋಕ್ಕೂ ಆಗದಿರೋ ಥರ ಆಗೋಯ್ತು. ನಮ್ಮ ಮಕ್ಕಳದು ಒಂದು ಡ್ಯಾನ್ಸ್ ನೋಡಿಕೊಂಡು ಹಿಂದೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಕೊನೆಗೆ ಎಲ್ಲ ಆಯಿತು. ತುಂಬ ಸ್ಕೂಲ್ ಜನ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಅದೆಲ್ಲ ನೋಡ್ಕೊಂಡು ಇವಾಗ ನಾವು ರಿಟರ್ನ್ ಬ್ಯಾಕು ನಮ್ಮ ಸ್ಕೂಲ್ ಹತ್ರ ಬಂದಿದ್ದೀವಿ. ಸೊ ಫಸ್ಟ್ ಟೈಮು ಬೇರೆ ಸ್ಕೂಲ್ವರೆಲ್ಲ ನಮ್ಮ ಸ್ಕೂಲು ಮುಂದೆ ಹೋಗ್ತಾಯಿದ್ದಾರೆ. ಆ್ಯಕ್ಚುಲಿ ಆ ಕಡೆನೇ ಹೋಗ್ಬಿಡ್ಬೇಕಿತ್ತು, ನಮ್ಮನ್ನು ಎಷ್ಟು ಫಾಲೋ ಮಾಡಿದ್ದಾರೆ ಅಂದರೆ ನಮ್ಮ ಹಿಂದೆನೇ ಬಂದಿದ್ದಾರೆ. ಇಲ್ಲಿ ಗಾಂಧಿ ತಾತದ ಫೋಟೋ ಇದೆಯಲ್ಲ, ಅದು ನಾನೇ ಬಿಡಿಸಿದ್ದು. ಹಾಗೆ ಇಂಡಿಯಾ ಮ್ಯಾಪ್ ಇತ್ತಲ್ವ ಫ್ಲ್ಯಾಗ್ ಹತ್ರ, ಅದು ಕೂಡ ನಾನೇ ಮಾಡಿದ್ದು. ಆಮೇಲೆ ಒಂದು ಸ್ವಲ್ಪ ಆಲ್ಟರ್ನೇಷನ್ ಎಲ್ಲ ಟೀಚರ್ಸು ಸೇರಿ ಕೊನೆಗೆ ಎಷ್ಟು ಚೆನ್ನಾಗಿ ಬಂತು ನೋಡಿ, ಇಂಡಿಯಾ ಮ್ಯಾಪು ತುಂಬ ಚೆನ್ನಾಗಿ ಬಂತು. ಸೊ ಇದು ನಮ್ಮ ಸ್ಕೂಲ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನು ಹೀಗಿತ್ತು. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೇನೇ ಕ್ವಶನ್ ಇದ್ದರೂ ಕೇಳಿ ಅಂತ ಹೇಳ್ತಾ, ನಾನಂತೂ ಫುಲ್ ಖುಷಿಯಾಗಿದ್ದೆ. ಹಾಗೆ ನನ್ನ ಸ್ಯಾರಿ, ಇದು ಆನ್ಲೈನ್ನಲ್ಲಿ ತೊಗೊಂಡಿರೋಂಥ ಸ್ಯಾರಿ, ಈ ಸ್ಯಾರಿ ಹೇಗಿದೆ, ನನಗೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ಕೂಡ ತಪ್ಪದೆ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ, ಈಗ ಪಾಪುದು ಡ್ರೆಸ್ ತೋರಿಸ್ತೀನಿ ನೋಡಿ. ಇದು ಇವ್ರ ಅಪ್ಪ ಇವಳಿಗೆ ಅಂತಲೇ ತಂದಿರೋದು, ಇಂಡಿಪೆಂಡೆನ್ಸ್ ಡೇಗೆ ಅಂತಲೇ ತಂದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇದಾದಮೇಲೆ ಈವ್ನಿಂಗು ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ನಾನು ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ದು ಚೂಡಿದಾರ ಇದು. ಸೊ ಸಿಂಪಲ್ಲಾಗಿ ಇರಲಿ ಅಂತಂದೆ, ಸೊ ತುಂಬ ಸಿಂಪಲ್ಲಾಗಿ ತೊಗೊಂಡು ಬಂದಿದ್ವಿ. ಈಗ ನಮ್ಮವರು ಐಸ್ ಕೇಕ್ ಆರ್ಡ್ರ್ ಮಾಡಿದರು, ಸೊ ಅದು ತಂದಿದ್ದಾರೆ. ನಾನು ಸಿಂಪಲ್ಲಾಗಿರಲಿ, ಚಿಕ್ಕ ಕೇಕ್ ತೊಗೊಂಡು ಬನ್ನಿ, ಯಾರೂ ತಿನ್ನಲ್ಲ. ನಮ್ಮ ಮನೇಲಿ ಅಪ್ಪಂಗೂ ಶುಗರು, ನನಗೂ ಶುಗರು, ಪಾಪು ಕೂಡ ಜಾಸ್ತಿ ಕೇಕು ಶುಗರೆಲ್ಲ ತಿನ್ನೋಂಗಿಲ್ಲ ಅಲ್ವಾ. ನನ್ನ ಹಸ್ಬೆಂಡು ಏನೂ ತಿನ್ನಲ್ಲ, ನಮ್ಮ ಅಮ್ಮನೂ ಏನೂ ತಿನ್ನಲ್ಲ, ಯಾರೂ ಏನೂ ತಿನ್ನಲ್ಲ ಸ್ವೀಟು ಜಾಸ್ತಿ. ಅದಕ್ಕೆ ಕೇಕ್ ಚಿಕ್ಕದೇ ಇರಲಿ ಅಂದೆ. ಜಾಗ ಸಾಕಾಗಿಲ್ಲ ಅಂತ ಬರೀ ಗಾಯಿ ಅಂತ ಬರ್ಸ್ಕೊಂಬಂದಿದ್ದಾರೆ ನೋಡಿ. ಸೊ ಹೇಗಾದರೂ ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಈಗ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೆ ಏನು ಖುಷಿನೋ, ಅಮ್ಮ ಬಲೂನ್ ಬೇಡ ಅಂದರೆ ಅಮ್ಮ ಬಲೂನ್ ಊದೋಣ ಆ ಥರ ಡೆಕೋರೇಷನ್ ಮಾಡೋಣ ಅಂತೆಲ್ಲ ಹೇಳ್ತಾಯಿದ್ಲು. ಕೇಕ್ ಕಟ್ ಮಾಡಿಸೋಣ, ಕೇಕ್ ತೊಗೊಂಬ ಅಪ್ಪ ಅಂತೆಲ್ಲ ನನ್ನ ಮಗಳೇ ಹೇಳ್ತಾಯಿದ್ಲು ಅವ್ರ ಅಪ್ಪಗೆ. ಸೊ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಇಯರ್ಗೆ ಅವಳೇ ಎಲ್ಲ ರೆಡಿ ಮಾಡ್ತಾಳೆ ಅನಿಸುತ್ತೆ ನನ್ನ ಬರ್ಡೇಗೆ. ಫುಲ್ಲು ಖುಷಿ ಅವಳಿಗೆ ಕೇಕ್ ಕಟ್ಟಿಂಗು. ಸೊ ಕೇಕು ಅಂತ ಇದ್ಲು. ಈಗ ಕೇಕ್ ಕಟ್ ಮಾಡಿದ್ದು ಪಾಪುಗೆ ತಿನ್ನಿಸಿದೆ, ಪಾಪು ನಂಗೆ ತಿನ್ನಿಸಿದ್ಲು. ನನ್ನ ಮಗಳು ವಿಶ್ ಮಾಡಿದ್ಲು, ಅದು ಕೂಡ ಬೆಸ್ಟ್ ವಿಶಸ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ಅಪ್ಪಗೆ ಕೇಕ್ ತಿನ್ನಿಸಿದೆ. ಆಮೇಲೆ ಅಮ್ಮ ವೀಡಿಯೋ ಮಾಡ್ತಾ ಇರೋದಕ್ಕೆ ಅಮ್ಮ ಬರಲಿಲ್ಲ. ಆಮೇಲೆ ವೀಡಿಯೋ ಆಫ್ ಮಾಡಿಬಿಟ್ಟು ಆಮೇಲೆ ಅಮ್ಮನ ಕರೆಸಿದೆ, ಅವ್ರಿಗೆ ಕೇಕ್ ಎಲ್ಲ ತಿನ್ನಿಸಿದೆ. ಇದಾದಮೇಲೆ ನನ್ನ ಹಸ್ಬೆಂಡು ನೀವು ಬನ್ನಿರಿ ಅಂತ ಕರೆದೆ. ಸೊ ನನ್ನ ಹಸ್ಬೆಂಡ್ಗೂ ಕೇಕ್ ಕಟ್ ಮಾಡಿ ತಿನ್ನಿಸಿದೆ. ಸೊ ಅವರು ವಿಶ್ ಮಾಡಿದ್ರು. ಹಾಗೆ ತುಂಬ ಖುಷಿ ಆಯಿತು ಇವತ್ತು ವಿಶಸ್ ಎಲ್ಲ ಬಂದಿದ್ದಕ್ಕೆ. ಸಿಂಪಲ್ಲಾಗಾಯಿತು ನನ್ನ ಬರ್ಡೇ. ಸಾಕಪ್ಪ, ಯಾವಾಗಲೂ ನನಗೆ ಇವಾಗ ಇಂಟ್ರೆಸ್ಟೇ ಇಲ್ಲ. ಬಟ್ ಅದೇನೋ ಮದುವೆಯಾಗಿ ಮಕ್ಕಳೆಲ್ಲ ಆದಮೇಲೆ ಏನಾದರೂ ಒಂದು ಸ್ವಲ್ಪ ಜವಾಬ್ದಾರಿ ಇತ್ತು ಅಂತಂದರೆ ಏನು ಇಂಟ್ರೆಸ್ಟ್ ಇರೋಲ್ಲ ಲೈಫಲ್ಲಿ. ಸೆಲೆಬ್ರೇಷನ್ ಅದು ಇದು ಅಂತ ಏನೂ ಇಂಟ್ರೆಸ್ಟ್ ಇರೋಲ್ಲ. ನನ್ನ ಮಗ್ಳಿಗೆ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅನಿಸುತ್ತೆ, ಅದು ಮಾಡಿದೆ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಲಾಗ್ ಇಷ್ಟ ಆಗಿದ್ದೆ. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.